ಸರ್, ಈಗ ರಾಜ್ಯದ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ವಾ ಸರ್ ನಾಯಕರಲ್ಲಿ ಅಂತೇಳಿ? ಸಾಕಷ್ಟು ಗೊಂದಲ ಐತ್ರಿ. ಗೊಂದಲ ಇಲ್ಲ ಯಾರು ಸರ್, ಯಾವಾಗ ಸರಿ ಆಗ ಸರ್? ಈ ವಿರೋಧ ಪಕ್ಷದಲ್ಲಿದ್ರೂ ಸಹ ನಾಯಕತ್ವ ರಾಜ್ಯದಲ್ಲಿ ಬದಲಾವಣೆ ಆದ್ರೆ ಸರಿಯಾಗ. ಅಂದರೆ ನಾಯಕತ್ವ ಬದಲಾವಣೆ ಆಗೋದಕ್ಕೆ ಪಟ್ಟು ಹಿಡಿದಿದ್ದೀರಾ ಅಂತಂದು ಯತ್ನಾಳ್ ಅವರು. ನೋಡಿ, ನಾವು ಒಬ್ಬನೇ ಪಟ್ಟು ಹಿಡೋದಲ್ಲ, ಇಡೀ ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡೋದು. ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಯಡಿಯೂರಪ್ಪ ಮಾಡ್ತಿದಾರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳಿ? ನೀವು ಭಾಗವಹಿಸ್ತಿರೋದ್ರಲ್ಲಿ? ಅದು ಏನು ಬಿಜೆಪಿದು ಅಲ್ಲ, ಅವ್ರ ಕುಟುಂಬದ ಕಾರ್ಯಕ್ರಮ. ಅಕಸ್ಮಾತ್ ಆ ಕಾರ್ಯಕ್ರಮ ಕರೆದ್ರೆ ಸಮಾರಂಭಗಳು ಹೆಂಗಿರ್ತೋ ಹಂಗಿದ್ದಂಗೆ ಅದೇನು ಅಲ್ಲ ಸರ್, ಪಕ್ಷದಿಂದ ಪಕ್ಷ ಸಂಘಟನೆಗೋಸ್ಕರ ಮಾಡ್ತಿದ್ದೀವಿ ಅಂತ ಅವ್ರು ಹೇಳ್ತಾರೆ ಎಲ್ಲ. ನಮ್ಮ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಅದು ಅವ್ರ ಕುಟುಂಬದ ಕಾರ್ಯಕ್ರಮ ಅಂತ ಹೇಳ್ಯಾರಲ್ಲ. ಯತ್ನಾಳ್ ಅವರು ಭಾಗವಹಿಸಿಗೆ ಆಹ್ವಾನ ಕೊಟ್ಟಿಲ್ಲ. ಇಲ್ಲ, ಕುಟುಂಬ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರೆ ಮಾತ್ರ ಹೋಗ್ಬೇಕಲ್ಲ. ಅದು ಪಕ್ಷದ ಕಾರ್ಯಕ್ರಮ ಅಲ್ವಾ ಅದು? ಪಕ್ಷದ ಕಾರ್ಯಕ್ರಮ ಅಂದರೆ ಅಲ್ಲೆಲ್ಲ ಅವರೇ ಅವ್ರ ಕುಟುಂಬದವ್ರು ಹೇಳ್ಕೊಂತಾರೆ. ನಮ್ಮ ತಂದೆಯವರ ಹೆಸರು ತೆಗೆದ್ರೆ ರೋಮಾಂಚ ಆಗ್ತದೆ. ಅದು ರೋಮಾಂಚನ ಬರ್ತಾರೆ. ಅಂದರೆ ಅವ್ರೊಬ್ಬರೇ ಕಟ್ಟಲಿಲ್ಲ ಪಕ್ಷ, ಈಗ ಭಾಳ ಮಂದಿ ಕಟ್ಟಾರೆ ಸರ್. ಮತ್ತೆ ನೀವು ಬಿಜೆಪಿಗೆ ಮತ್ತೆ ಕರೆ ನಾವೇನು ಯಾರ್ದು ಇನ್ನೂ ತನಕ ಯಾವುದೇ ರೀತಿ ಆ ರೀತಿ ಚರ್ಚೆಗಳು ಇಲ್ಲ. ಯಾರೂ ನಮ್ಮ ಮತ್ತೆ ಮಾತಾಡಿಲ್ಲ. ನೀವು ಪಕ್ಷ ಕಟ್ಟ ಸರ್, JCB ಗುರುತು ಮಾಡಿ ಪಕ್ಷ ಕಟ್ತೀನಿ, ಹೊಸ ಪಕ್ಷ ಕಟ್ತೀನಿ ಅಂತ. ನಿನ್ನೆ ನಾನು ಹೇಳಿದಲ್ಲ, ಕುರುಡು ಮಲ್ಯಾಗ ಗಣಪತಿ ಪೂಜೆ ಮಾಡಿ ಶುಭ ಸಂಕೇತ ಸಿಕ್ಕೈತಲ್ಲಿ. ಅಲ್ಲ, ಕೇಂದ್ರ ಸರ್ಕಾರದ ನಿಮ್ಮ ಬಲಗೈನಿಂದಲೇ ಪ್ರಸಾದ ಬಿದ್ದಿದೆ ಕುರುಡು ಮಲೆ ಗಣಪತಿ. ಅದು ಇಡೀ ಕರ್ನಾಟಕದ ಇದ್ರ ಭಾಗ. ಕೇಂದ್ರ ಸರ್ಕಾರದ ನಾಯಕರು ಯತ್ನಾಳ್ ಅವರು ಭೇಟಿ ಮಾಡಿ ಒಳ್ಳೆ ಪೋಸ್ಟ್ ಕೊಡ್ತೀವಿ ಕೇಂದ್ರದಲ್ಲಿ, ಮತ್ತೆ ಕರ್ಸ್ಕೊಂತೀವಿ ಅಂತ ಭರವಸೆ ಕೊಡ್ತಾರಲ್ಲ ಸರ್? ಇಲ್ಲ ಇಲ್ಲ, ಆ ಕೇಂದ್ರಕ್ಕೆ ನ್ಯಾಯಕ್ಕೆ ಹೋಗ್ತೀವಿ ಸರ್. ಈಗ ರಾಜ್ಯದಲ್ಲಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಹುಟ್ಕೊಂಡಿದ್ದಾವೆ ಮತ್ತು ನಂತರ ಹೋಗಿದ್ದಾವೆ ಸರ್. ಎಷ್ಟು ಮಟ್ಟಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಅಂತ ಸರ್? ದೇವೇಗೌಡರ ಪಕ್ಷ ಐತಲ್ಲ, ಜೀವಂತ ಐತಲ್ಲ. ಯಾವ ಉದಾಹರಣೆ? ಯಡಿಯೂರಪ್ಪ ಒಂದೇ ಉದಾಹರಣೆ ಹೇಳ್ತೀರಿ, ಬಂಗಾರಪ್ಪನವ್ರದ್ದು ಉದಾಹರಣೆ ಹೇಳ್ತೀರಿ. ಅಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಮಹಿಮಾ ಪಟೇಲರು ಸುವರ್ಣಯುಗ ಕಟ್ಟಿದ್ರು. ಅವಾಗ ಬಂಗಾರಪ್ಪನವ್ರದ್ದು ಕ್ರಾಂತಿರಂಗ ಮತ್ತೆ ಬಂದಿತ್ತು. ಜನತಾದಳನೂ ಒಂದು ಪ್ರಾದೇಶಿಕ ಪಕ್ಷ ಇದ್ದಂಗೆ ಇತ್ತು. ಅದೇನು ದೇಶನಾಗ ಎಲ್ಲಿ ಇರಲಿಲ್ಲ. ಇವತ್ತು ದೇವೇಗೌಡರಿಗೂ ಒಂದು ಪಕ್ಷ ಇದೆ. ಜನರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕಾಗಿದೆ. ಈ ಭ್ರಷ್ಟ ಕುಟುಂಬಗಳಿಂದ ರಾಜ್ಯದ ಜನ ತತ್ತರಿಸೋದು. ಯಡಿಯೂರಪ್ಪರು ಕಟ್ಟು ಫೇಲ್ ಆದ್ರಲ್ಲ ನೋಡ್ರಿ, ಅದೇ ಹೇಳ್ತಿಲ್ಲ, ಭ್ರಷ್ಟಾಚಾರದಿಂದ ದುಡ್ಡು ಮಾಡಿಕೊಂಡು ಪಕ್ಷ ಕಟ್ಟಿದ್ದಾರೆ. ಈಗ ನಾನು ಕಾರ್ಯಕ್ರಮಕ್ಕೆ ಎಲ್ಲಿ ಹೋಗ್ತಿಲ್ಲ, 4-5 ಸಾವಿರ ಜನ ಸೇರ್ತಾರೆ. ಯಾವುದೋ ಹಿಂದೂ ಧರ್ಮ ಮೊನ್ನೆ ಬಾಗಲಕೋಟೆ ಉಪಚುನಾವಣೆಗೆ ಹೋಗಿದ್ದೆ. ನಾನು 10%ನಲ್ಲಿ ಅವ್ರಿಗೆ ಯಾರಿಗೂ ಜನ ಸೇರಲ್ಲ. ಅವರೆಲ್ಲ ದುಡ್ಡು ಕೊಟ್ಟು ಗಾಡಿ ಮಾಡಿದ್ರು ಸೇರಲ್ಲ. ಒಂದು ಊರಾಗಂತರೂ ಅಲ್ಲಿ ಮುಖ್ಯಮಂತ್ರಿಗಳು ಆ ರೋಡಿನಿಂದ ಹೋಗ್ಬೇಕಾಗಿತ್ತು. ನಮ್ಮ 7-8 ಸಾವಿರ ಜನ ಪೂರ್ತಿ ರೋಡ್ ಬ್ಲಾಕ್ ಮಾಡಿದ್ರೆ ಅಂತ ಅವ್ರು ಮತ್ತೊಂದು ದಾರಿಯಿಂದ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ. ಇದು ಏನು ತೋರಿಸ್ಕೊಡ್ತದಂದ್ರೆ, ಈ ರಾಜ್ಯಕ್ಕೆ ಒಂದು ಪ್ರಾಮಾಣಿಕವಾದ ಒಂದು ವ್ಯಕ್ತಿ ಬೇಕಾಗಿದೆ. ಲೂಟಿ ಮಾಡೋವಂಥವ್ರು ಬೇಕಾಗಿಲ್ಲ. ಸಾಕು, ನೀವು ಲೂಟಿ ಮಾಡಿದ್ರಿ, ರೈತರ ಹೆಸರು ಹೇಳ್ಕೊಂಡ್ರಿ, ಬಡವ್ರ ಪರವಾಗಿ ಅಂದ್ರಿ. ಬಡವ್ರ ಪರವಾಗಿ ರೈತರ ಹೆಸರು ಹೇಳಿದವರು ವಿದೇಶದಾಗ ಯಾಕೆ ಆಸ್ತಿ ಮಾಡಿದ್ರು? ನೀವು ಪ್ರಾಮಾಣಿಕ ಇರ್ತದೆ, ನೀವು ರೈತರ ಸಲುವಾಗಿ ಹೋರಾಟ ಮಾಡ್ತೀರಿ, ವಿದೇಶದಲ್ಲಿ ಆಸ್ತಿ ಯಾಕೆ ಮಾಡ್ತೀರಿ? ನೀವು ಇವತ್ತಿನ ಮಾಜಿ ಮುಖ್ಯಮಂತ್ರಿಗಳು ಎಷ್ಟು ಮಂದಿ ಆಸ್ತಿ ಮಾಡ್ಯಾರ? ಇದು ನೋಡ್ರಿ, ಇವತ್ತು ಇಲ್ಲೇ JH ಪಟೇಲ್ರೇ ಇದ್ದು ಚನ್ನಗಿರಿ. ಇವತ್ತು ಇಡೀ ರಾಜ್ಯದ ಜನ JH ಪಟೇಲ್ ನೆನಪು ಮಾಡ್ಕೊತಾರೆ. ನಿಜಲಿಂಗಪ್ಪನವ್ರು ನೆನಪು ಮಾಡ್ಕೊತಾರೆ, ವೀರೇಂದ್ರ ಪಾಟೀಲ್ ನೆನಪು ಮಾಡ್ಕೊತಾರೆ, ದೇವರಾಜ್ ಅರಸವ್ರನ್ನ ನೆನಪು ಮಾಡ್ಕೊತಾರೆ, ಕೆಂಗಲ್ ಹನುಮಂತ ಅವ್ರನ್ನ ನೆನಪು ಮಾಡ್ಕೊತಾರೆ. ಯಾಕೆ? ಅವ್ರು ಪ್ರಾಮಾಣಿಕತೆ. ಇವತ್ತು JH ಪಟೇಲ್ರದೇ ಕೂಡಲ ಸಂಗಮ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ JH ಪಟೇಲ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ನಾನು JH ಪಟೇಲ್ರ ಮೂರ್ತಿ ಕೂಡಿಸೋದು ನಾನೇ. ಕೂಡಲ ಸಂಘದಲ್ಲಿ ಯಾರೂ ಕೂಡಿಸಲಿಲ್ಲ. ಅವ್ರ ಹಿಂದೆ ಸಾಕಷ್ಟು ದುಡ್ಡು ಮಾಡಿಕೊಂಡು ಒಬ್ಬ ರಾಜಕಾರಣಿನೂ ₹1 ಕೊಡಲಿ. ಆದರೂ JH ಪಟೇಲ್ರು ನಮ್ಮ ಭಾಗದಾಗ ನೀರಾವರಿಗಾಗಲಿ ಮತ್ತು ಕೂಡಲ ಸಂಗಮ ಇವತ್ತು ಎಷ್ಟು ಡೆವಲಪ್ ಆಗಿದೆ ಅಲ್ಲ ಬಸವಣ್ಣವರು ಇದು ಕ್ಷೇತ್ರ, ಅದಕ್ಕೆ ಕಾರಣ JH ಪಟೇಲ್. ಅವರು ಒಳ್ಳೆ ದುಡ್ಡು ಕೊಟ್ಟರು, ಒಳ್ಳೆಯ ಅಧಿಕಾರಿಗಳನ್ನು ಹಾಕಿದ್ರು. ಇವತ್ತು ನಾವು JH ಪಟೇಲ್ ಉತ್ತರ ಕನ್ನಡ ಜನ ನೆನಪು ಮಾಡ್ಕೊತೀವಿ. ಯಾಕಂದರೆ ಒಬ್ಬ ಸಮಾಜವಾದಿ ಇದ್ದರೂ ಸಹಿತ ಒಂದು ಬಸವಣ್ಣವ್ರ ವಿಚಾರ, ಬಸವಣ್ಣಂದ್ರೂ ಸಮಾಜವಾದಿ, ಒಳ್ಳೆ ಕೆಲಸ ಮಾಡೋದವ್ರು ಮಾಡಿ. ಇವ್ರು ಏನು ಮಾಡ್ಯಾರೆ? ಇವರೆಲ್ಲ ಹೇಳ್ತಾರೆ, ನಾವು ಇದನ್ನು ಯಾಕೆ ಮಾಡ್ತಾಯಿದ್ದೀರಿ ನೀವು? ಏನು ಸಂಭ್ರಮೋತ್ಸವ ಏನು 50 ವರ್ಷ ಎದಕ್ಕೆ ಮಾಡ್ತೀವಿ? ಏನು ಉದ್ದೇಶ ಇದೆ? ನಿಮ್ಮ ಮಗನ್ನ ಪ್ರೊಜೆಕ್ಟ್ ಮಾಡಕ್ಕೆ ಮಾಡ್ತಾಯಿದ್ದೀವಿ. ನಾಳೆ ನವಂಬರ್ನಾಗ BJP ರಾಜ್ಯಾಧ್ಯಕ್ಷರ ಬದಲಾವಣೆ ಅಂದರೆ ಅವಧಿ ಮುಗೀತು. ಮುಂದೂ ನನ್ನ ಮಗನ ಮಾಡಬೇಕು, ನನ್ನೇ ಮಗನ ಮುಖ್ಯಮಂತ್ರಿ ಘೋಷಣೆ ಮಾಡ್ಲಿಕ್ಕೆ ಇದೊಂದು ದೊಡ್ಡ ಬ್ಲ್ಯಾಕ್ ಮೇಲ್. ಕೇಂದ್ರ ವರಿಷ್ಠರಿಗೆ ಏನು ಸಂದೇಶ ಕೊಡ್ಬೇಕಂತ ಮಾಡಿದ್ದಾರೆ? ಯಡಿಯೂರಪ್ಪ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಿದ್ರೆ
ಕರ್ನಾಟಕದಲ್ಲಿ BJP ಇಲ್ಲ ಅನ್ನುವಂಥ ಸಂದೇಶ ಕೊಡಲಿಕ್ಕೆ ಈ ಒಂದು ಚಿತ್ರದುರ್ಗದ ಕಾರ್ಯಕ್ರಮ ಹೊರತು ಈ ರಾಜ್ಯದ ಜನರ ಸಲುವಾಗಿ ಏನಿಲ್ಲ. ಸರ್ ಈಗ ನಿಮ್ಮ ನಾಳೆ ಕೌಂಟಿಂಗ್ ಇದೆಯಲ್ಲ ಸರ್, ಯಾವ ಪಕ್ಷ ಬರ್ಬೋದು ಸರ್? ನನ್ನ ಅಂದಾಜಿಗೆ ನೋಡ್ರಿ BJP ಬರ್ಬೋದು. ಎರಡರಲ್ಲೂ ಉಪಚುನಾವಣೆ ದಾವಣಗೆರೆ ಅದರಲ್ಲಿ ನೋಡ್ರಿ ಬಾಗಲಕೋಟೆ ಭಾಳ ಹೋಪ್ಸ್ ಇದೆ. ದಾವಣಗೆರೆ ಸರ್, ದಾವಣಗೆರೆಯಲ್ಲಿ ಇಲ್ಲೆಲ್ಲ ಒಳಗಿಂದೊಳಗೆ ಸರ್ಚ್ ಮಾಡ್ಯಾರ ಯಾರು ಸರ್ ಈಗ ವಿಜಯೇಂದ್ರ ದಾವಣಗೆರೆದು ಡೌಟ್ಫುಲ್, ಬಾಗಲಕೋಟೆ ಗೆಲ್ಲಬಹುದು ಅಂತ ವಾತಾವರಣ. ಸರ್ ಈಗ ವಿಜಯೇಂದ್ರ ಅವರು ಫಸ್ಟಿಗೆ ರಾಜ್ಯಾಧ್ಯಕ್ಷರಾದಾಗಿಂದನೂ ಯತ್ನಾಳ್ ಅವರಿಗೆ ಅವರು ಅಡ್ಡಗಾಲ ಆದಂಗೆ ಅಂತ ಅವ್ರ ಅಪ್ಪನೇ ಆಟಗಾಲಿತ್ತು ನನಗೆ ಸರ್ ಈಗ ನೀವಂತ್ರ ಬಚ್ಚ ಅವ್ರ ಅಪ್ಪಗೆ ಅಲ್ಲ ನೀವು ಅವರು ನಿರಂತರವಾಗಿ ಕೇಂದ್ರ ಮಂತ್ರಿ ಆದಲ್ರಿ ದಿಲ್ಲಿ ಒಳಗೆ, ಇವಪ್ಪ ಲಿಂಗಾಯತೊಳಗೆ ಬೆಳೆದು ಬಿಡ್ತಾನೆ ಅನ್ನೋಂಥ ಭಯ ಅವಾಗಿನಿಂದಿದೆ. ಅವಾಗಿನಿಂದ ತಿಳ್ಕೊತ ನಾನು ಮಂತ್ರಿ ಮಾಡಲಿಲ್ಲ, ನಾನು ಕೇಳಲಿಲ್ಲ, ಒಂದು ದಿವ್ಸನೂ ಹೋಗಲಿಲ್ಲ. ಯಾಕೆ ಹೈಕಮಾಂಡ್ಗಳು ನಾನು ಮಂತ್ರಿ ಮಾಡೋದು, ಅದು ನನ್ನ ಕ್ಷೇತ್ರ ಡೆವಲಪ್ ಮಾಡಿದೆ. ಇಡೀ ದೇಶದಲ್ಲಿ ಇವತ್ತು ನಿನ್ನೆ ನೋಡಿರಿ 4ನೇ ನಂಬರ್ನಲ್ಲಿ ವಿಜಯಪುರ ನಗರ ಬಂತು. ಅಂದರೆ ಒಂದು ಮಾದರಿಯಾಗಿ ನಾವು ಮಾಡಿದ್ದೀನಿ ಒಂದು ಕ್ಷೇತ್ರವನ್ನು, ಸಹಕಾರಿ ಕ್ಷೇತ್ರದಲ್ಲಿ ನಾವು ಮಾದರಿ ಮಾಡಿದ್ವಿ. ಅದೇ ರೀತಿ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ರೆ ಇಡೀ ರಾಜ್ಯದಲ್ಲೇ ರೈತರು ಸ್ವಾಭಿಮಾನದಿಂದ ಬದುಕುವಂಥ ಪರಿಸ್ಥಿತಿ ನಾನು ತೊಗೊಂಡ್ಬರ್ತೀನಿ. ಹೊರತು ನಾನು ದುಡ್ಡು ಮಾಡ್ಕೊಂಡು ಸಲಾಗಿ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ, ಇನ್ನು ರಾಜಕಾರಣದಾಗ ನಮಗಾಗಿ ಏನು ಮಾಡ್ಕೋದಿಲ್ಲ. ಏನಿದ್ರು ನನ್ನ ಜನರಿಗೆ, ಸಮಾಜಕ್ಕೆ, ದೇಶಕ್ಕೆ ಆ ಗುರಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ಜನರ ಮ್ಯಾಗ ನಿರ್ಮಾಣ ಆಯ್ತು. ನಾನು ಆಯ್ಕೆ ಮಾಡೋಕೆ ಬಿಟ್ಟು ಜನರು ಏನು ನಿರ್ಮಾಣ ಮಾಡ್ತಾರೆ ಬರ್ತಾರೆ. ಸರ್, ನೀವು ಹೊಸ ಪಕ್ಷ ಕಟ್ಟಿದ ಮೇಲೆ 2028ಕ್ಕೆ ಮತ್ತು BJP ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿ ಪಕ್ಷದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಡ್ಯಾಮೇಜ್ ಆಗುತ್ತೆ ಅಂತ ನೀವು ಹೊಸ ಪಕ್ಷ ಕಟ್ಟಿದ್ರೆ ಡ್ಯಾಮೇಜ್ ಆಗೋದಿಲ್ರಿ, ನಮ್ಮದೇ ಮೆಜಾರಿಟಿ ಬಂದ್ಬಿಡ್ತೈತೆ. ಅವ್ರು JCP ಸರ್ಕಾರ ಬರ್ತಾರೆ. 140 ಸೀಟ್, 150 ಸೀಟ್ ನಮ್ಮ ಬಂದಮೇಲೆ ಡ್ಯಾಮೇಜ್ ಪ್ರಶ್ನೆ ಎಲ್ಲಿ ಆಗ್ತದೆ? ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಸರ್ ಎಲ್ಲ ಕ್ಷೇತ್ರದಲ್ಲೂ ಕಣಕ್ಕಿಳಿಸ್ತೀನಿ ಅಂತ ಆಪು ದಿಲ್ಲಿ ಒಳಗೆ ತೊಗೊಂಡು ಬರಲಿಲ್ಲ ಹೆಂಗೆ ಗೊತ್ತು ಸರ್? ಇವತ್ತು ಆ್ಯಪ್ ಇಲ್ಲೇ ಇಲ್ವಲ್ಲ ಸರ್, ಪೂರ್ತಿ ಗುರುತಿಕೊಂಡ್ರೆ ಲೂಟಿ ಮಾಡಿದ್ರಿ ನೀವು. ಯಾವ ಸಿದ್ಧಾಂತದ ಮೇಲೆ ಪಕ್ಷ ಕಟ್ಟಿ ಏನು ಹೇಳಿದ್ರಿ? ಭ್ರಷ್ಟಾಚಾರ ಐತಿ. ಅವ್ರು ಯಾರು ನಮ್ಮ ಇವರ ಕೇಜ್ರಿವಾಲ್ ಅಲ್ಲ, ಅವರು ಗುರುಗಳು ಉಪವಾಸ ಕೊಟ್ಟಿದ್ರಲ್ಲ ದಿಲ್ಲಿ ಒಳಗೆ, ಅಣ್ಣಾ ಹಜಾರೆ ಒಂದು ಏನು ಪ್ರತಿಜ್ಞೆ ಮಾಡಿದರು? ನಾವು ಒಳ್ಳೆ ಕಾರ್ನಲ್ಲಿ ಅಡ್ಡಾಡೋದಿಲ್ಲ, ಒಳ್ಳೆ ಬಂಗಲೆ ಕಟ್ಟೋದಿಲ್ಲ, ನಾ ಯಾವುದೇ ಭ್ರಷ್ಟಾಚಾರ ಮಾಡೋದಿಲ್ಲ. ಮತ್ತು ಸಾವಿರಾರು ಕೋಟಿ ರೂಪಾಯಿದು ಲಿಕ್ಕರ್ ಹಗರಣ ಆಯಿತು. 100 ಕೋಟಿ ರೂಪಾಯಿದು ಒಬ್ಬ ಮುಖ್ಯಮಂತ್ರಿ ಮನೆ ಕಟ್ಟನ್ರಿ, ಅವನು ಕುಂಡ್ರುವ ಕಮಾಂಡ್ 11 ಲಕ್ಷ ರೂಪಾಯಿ ಇತ್ತು ಅದಕ್ಕೆ. ಆ ಹಿರಾಣ ಚಾ ಅಂತ ಕೇಳಿದ್ವಿ ಹಿಂದೆ. ಆ ಹಿರಾಣ ಚಾಂದು ಕುಂಡ್ರು ಏನಿದೆ ಅಲ್ಲ ಪಾತ್ರೆ, ಅದು ಬಂಗಾರದಿತ್ತು. ಹಂಗಾಯ್ತು. ಅಲ್ಲ ಸರ್, ಈಗ ರಾಘವ ಚಡ್ಡನ್ ಅಂತ ಅಂದ್ರೆ ರಾಘವ ಚಡ್ಡನ್ ಅಂತ ನಾಯಕರುಗಳನ್ನೇ BJPಗೆ ಸೇರ್ಪಡೆ ಆಗಿದ್ದಾರೆ ಸರ್. ನೋಡ್ರಿ, BJPಯಲ್ಲಿ ನರೇಂದ್ರ ಮೋದಿಯವರು ಅಂತ ಪ್ರಾಮಾಣಿಕರಿದ್ದಾರೆ. ನರೇಂದ್ರ ಮೋದಿ ಈ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಇನ್ನೂವರೆಗೆ ಭ್ರಷ್ಟಾಚಾರ ಆರೋಪ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಒಂದರೇ ಭ್ರಷ್ಟಾಚಾರ ಆರೋಪ ಅದಾನ್ರಿ, ಅದಕ್ಕೆ ಜನ ಲೈಕ್ ಮಾಡ್ಲಿಕ್ಕೆ. ಅದೇ ಸರ್, ಈ ನರೇಂದ್ರ ಮೋದಿ ಲೀಡರ್ಶಿಪ್ನಾಗಿದ್ರು ತಾವ್ಯಾಕೆ ಪಕ್ಷ ಕಟ್ತಿದ್ದೀರಾ ಅಂತ ಹೇಳಿ ಸರ್, ಹೊಸ ಪಕ್ಷ. ನಾವು ಲೋಕಸಭೆ ಬಂದಾಗ ನರೇಂದ್ರ ಮೋದಿ ಅವ್ರಿಗೆ ಬೆಂಬಲ ಕೊಡ್ತೀವಿ. ಹಾಗೆ ಸರ್, ರಾಜ್ಯ ಸರ್ಕಾರ ಈ ಭ್ರಷ್ಟ ಕುಟುಂಬದಿಂದ ಮುಕ್ತ ಆಗದೆ ಇದ್ರೆ BJP ಪಕ್ಷ ಕಟ್ತೀವಿ. ಲೋಕಸಭೆಯಲ್ಲಿ ಮಾತ್ರ BJPಗೆನೇ. ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತಿದ್ದಾರೆ? ರಾಜ್ಯ ಸರ್ಕಾರದ ಬಗ್ಗೆ ಇದು ಪೂರ್ತಿ ಭ್ರಷ್ಟಾಚಾರ. ಎಲ್ಲಿ ಆಡಳಿತ ಅನ್ನೋದು ಎಲ್ಲರೂ ಐತೆ. ನಿನ್ನೆ ನೋಡ್ರಿ ಮುಸ್ಲಿಮರಿಗೆ ಮತ್ತೆ 600 ಕೋಟಿ, 8,000 ಕೋಟಿ ರೂಪಾಯಿ ಕೊಟ್ರಿ. ಈಗ ಅದೇ ದಲಿತರದು ಇವತ್ತು ವಾಲ್ಮೀಕಿ ಹಗರಣ ಮಾಡಿ ಲೂಟಿ ಮಾಡೋದು. ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಯಾವ ಸ್ಕೀಮ್ಗಳು ಸಹಿತ ಇವತ್ತು ದಲಿತರು ಮುಟ್ಟಾಲಾಗ್ಯಾವ. ಬರೀ ಮುಸ್ಲಿಮ್ರಿಗೆ ಕೊಡುವಂಥ ಕೆಲಸ ಬಿಟ್ಟರೆ ಒಂದೊಂದು ಕ್ಯಾಬಿನೆಟ್ನಲ್ಲಿ 600-800 ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾಯಿದ್ದಾರೆ. ನೀರಾವರಿಗಳು ಮಾಡ್ತಾಯಿಲ್ಲ, ಯಾವ ಶಾಲಾ ಕಟ್ಟಡ ಕಟ್ತಾ ಇಲ್ಲ. ಉರ್ದು ಶಾಲೆಗೆ ಅವರಿಗೆ CBSE ಸ್ಕೂಲ್ ಅಂತ 100 ಅಂದರೆ ಏನ್ರಿ ಇದು? ಅವ್ರನ್ನ ನಮ್ಮ ಇದರದಿಂದ ವ್ಯವಸ್ಥೆಯನ್ನು ದೂರಿಟ್ಟು ವೋಟ್ ಬ್ಯಾಂಕ್ ಅವರು ಈ ದಾವಣಗೆರೆಯಲ್ಲಿ ಮುಸ್ಲಿಮರು ಭಯಂಕರ ಸಿಟ್ಟಾಗ್ಯಾರ ಅಂತೇಳಿ ದುಡ್ಡು ಬಿಡುಗಡೆ ಮಾಡ್ತಾರೆ. ಒಳ್ಳೆಯ ಉದ್ದೇಶದ ನಂತರ ಏನೂ ಇಲ್ಲ ಸರ್. ಈ ಸರ್ಕಾರನಾಗ ಭ್ರಷ್ಟಾಚಾರ ಬಿಟ್ಟರೆ ಏನೂ ನಡೀತಾ ಇಲ್ಲ. ಎಲ್ಲ ಮಂತ್ರಿಗಳು ಲೂಟಿಗೆ ಹೇಳ್ತಾರೆ.
ಸ್ವತಃ ಸಿದ್ದರಾಮಯ್ಯನವ್ರು ಎಷ್ಟು ಪ್ರಾಮಾಣಿಕರದ್ದು ನಾವು ಹಿಂದೆ ಇದ್ದಿರಲ್ಲ. ಹಿಂದಿನ ಅವಧಿಯಲ್ಲಿ ಅವರು ಒಳ್ಳೆಯ ಒಂದು ಇವತ್ತು ಅವ್ರ ಸಮುದಾಯದಲ್ಲೇ ಹಾಲ ಮತ್ತು ಕುರುಬ ಸಮಾಜದಲ್ಲೇ ಇವತ್ತು ಅವರು ನಿರಾಶೆ ಆಗಿದ್ದಾರೆ. ಏನಪ್ಪ ಮಾತೆತ್ತಿದ್ರೆ ಅಲ್ಪಸಂಖ್ಯಾತರು, ಮಾತೆತ್ತಿದ್ರು ಅಲ್ಪಸಂಖ್ಯಾತರು. ಇದೇ ಕುರುಬ ಸಮಾಜಕ್ಕೆ ಏನು ಮಾಡ್ಯಾರ ಈ ಸಿದ್ದರಾಮಯ್ಯ ಹೇಳಿ? ಹಿಂದುಳಿದವ್ರಿಗೆ ಏನು ಮಾಡ್ಯಾರ? ದಲಿತರು ದುಡ್ಡು ತಿಂದ್ರಲ್ಲ, 85 ಕೋಟಿ ರೂಪಾಯಿ ಹಗರಣ ಆಯ್ತಲ್ಲ, ಯಾರ್ದು ವಾಲ್ಮೀಕಿ ಜನಾಂಗ ಹೋಗುವಂಥ ದುಡ್ಡು ದಲಿತರಿಗೂ ಉಪಯೋಗಿಲ್ಲ, ಹಿಂದುಳಿದವ್ರಿಗೂ ಉಪಯೋಗಿಲ್ಲ. ಲಿಂಗಾಯತರು ಒಕ್ಕಲಿಗರನಂತರೂ ಅವರು ಅಲರ್ಜಿ ಇದೆ, ಬ್ರಾಹ್ಮಣರಂತೂ ದೊಡ್ಡ ಅಲರ್ಜಿ ಇದೆ. ಅಂದಾಗಿ ಇವ್ರು ಹೆಂಗೆ ಜಾತ್ಯತೀತರಾಗ್ತಾರೆ? ಯಾವ ಬಾಯಿ ತೆಗೆದ್ರೆ ನಮ್ಮ ಹಿಂದೂಗಳ ಕುಂಕುಮ ಹಚ್ಕೊಳ್ಳಿಕ್ಕೆ ಅಲರ್ಜಿ, ಪೇಟ ಸುತ್ತಕೊಳ್ಳಿಕ್ಕೆ ಅಲರ್ಜಿ, ಸಾಬ್ರ ಟೋಪಿಗೆ ಮಾತ್ರ ಭಯಂಕರ ಇಟ್ಟು ಟಗಲು ಮಾಡಿ ಹಲಕಿಸ್ತಾರೆ. ಇದು ಜಾತ್ಯತೀತ ಅಲ್ಲ, ಇದು ಒಂದು ಜಾತಿಯನ್ನು ತಲೆ ಮಾಡ್ಕೊಡ್ತಾರೆ. ಈಗ ನೋಡ್ರಿ ಅವರು ಬಾಯಿಗೆ ಬಂದಂಗೆ ಬಯಲಕತ್ತಾರೆ. ಇಷ್ಟೆಲ್ಲ ದುಡ್ಡು ಕೊಟ್ಟರು ಸಮಾಧಾನ ಅದಾರ ಮುಸ್ಲಿಮ್ರು. ಅವರಿಬ್ಬರಿಗೂ ಬುದ್ಧಿ ಕಲಿಸ್ತೀನಿ ಅಂತ ಅವ್ರು ಏನಂತಾರೆ, ನಮ್ಮಿಂದ ನಿಮ್ಮ ಸರ್ಕಾರ ಬಂದೈತಿ ಅಂದ್ರೆ ಹಿಂದೂಗಳು ಯಾರೂ ಕಾಂಗ್ರೆಸ್ ಓಟ್ ಹಾಕಲಿಲ್ಲ 2023. ಹಿಂದೂಗಳು ಹಾಕಿದ ಮ್ಯಾಗ ಇವರು ಓಟು ಆ್ಯಡ್ ಆಗೋ ಹೊರತು ಬರೀ ಅವ್ರದ್ದೇ ಹಾಕೋಲಿ ಚಾಲೆಂಜ್ ಇದ್ರೆ ಹಿಂದೂಗಳು ಓಟೇ ಬೇಡ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಈ ಭ್ರಷ್ಟ ಕುಟುಂಬಗಳಿಂದ ಮುಕ್ತ ಆಗಬೇಕು. ಒಳ್ಳೆಯ ಸರ್ಕಾರ ನಾವು ಕೊಡ್ಲಿಕ್ಕೆ ತಯಾರಾಗಿ, ಅದು BJPಯಲ್ಲಿ ಬಂದು ನನ್ನೇ ಮುಖ್ಯಮಂತ್ರಿ ಘೋಷಣೆ ಮಾಡೋದನ್ನು ನಾವು ತಯಾರಾಗಿದ್ದೀವಿ. ಎಲ್ಲ ನಮ್ಮ ಪಕ್ಷವನ್ನು ಕಟ್ಟಲಿಕ್ಕೂ ತಯಾರಾಗಿದ್ದೀವಿ.